ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಯಾವತ್ತೂ ಯಾರನ್ನೂ ಕೈ ಬಿಡುವುದಿಲ್ಲ ಅಲ್ವಾ. ನಮ್ಮ ಮನಸ್ಸಿಟ್ಟು ಕಲ್ತ್ಕೊಳ್ಳೇಬೇಕು ಅಕ್ಷರನ. ಮೈ ಬಗ್ಗಿಸಿ ದುಡಿಬೇಕು. ಯಾರೋ ದುಡಿದಿದ್ದನ್ನು ತಿನ್ನೋದಲ್ಲ. ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಮಾಡಬೇಕು. ಯಾವತ್ತೂ ಯಾರನ್ನೂ ಕೈ ಬಿಡೋದಿಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಏಕಲವ್ಯನ ಬಗ್ಗೆ ತಿಳ್ಕೊಳ್ಳೋಣ. ಹಿರಣ್ಯದನು ಎಂಬ ಬೇಡನು ಸಾಕು ಮಗ ಏಕಲವ್ಯ. ಇವನು ಕಠಿಣ ಪರಿಶ್ರಮ, ಶ್ರದ್ಧೆ, ಗುರುಭಕ್ತಿ, ನಿಷ್ಠೆಗೆ ಉಪಮಾನ ಯೋಗ್ಯ ವೀರ. ಧನುರ್ವಿದ್ಯೆ ಕಲಿಯಲೆಂದು ದ್ರೋಣಾಚಾರ್ಯರನ್ನು ಪ್ರಾರ್ಥಿಸಿ ತಾವು ಕ್ಷತ್ರಿಯ ಕುಮಾರರಿಗಲ್ಲದೆ ಬೇರೆಯವರಿಗೆ ಕಲಿಸುವುದಿಲ್ಲವೆಂದು ಹೇಳಿ ಕಲಿಸಲು ನಿರಾಕರಿಸುವುದರಿಂದ ಮಣ್ಣಿನಲ್ಲಿ ದ್ರೋಣರ ಪ್ರತಿಮೆಯನ್ನು ಮಾಡಿ ಅದನ್ನೇ ಗುರುವೆಂದು ಭಾವಿಸಿ ಸತತ ಪರಿಶ್ರಮ ಅಭ್ಯಾಸದಿಂದ ಬಿಲ್ಲುಗಾರಿಕೆಯಲ್ಲಿ ಗರಿಮೆ ಸಾಧಿಸಿ ಮಹಾಶೂರನೆಂದು ಖ್ಯಾತಿ ಪಡೆದಿದ್ದನು. ಒಮ್ಮೆ ಕುರು ಪಾಂಡವರು ಭೇಟಿಗೆ ಹೋಗಿದ್ದಾಗ ಅವರು ಭೇಟಿ ನಾಯಿಯ ಬೊಗಳುವಿಕೆಯಿಂದ ಏಕಲವ್ಯ ಏಕಾಗ್ರತೆಯ ಶಸ್ತ್ರಾಭ್ಯಾಸಕ್ಕೆ ಭಂಗವಾಗಿ ಕುಳಿತ ಸ್ಥಳದಿಂದಲೇ ತಾನು ಸಾಧಿಸಿಕೊಂಡಿದ್ದ ಶಬ್ದವೇದಿ ವಿದ್ಯೆಯ ಮೂಲಕ ನಾಯಿಗೆ ಗಾಯವಾಗದಂತೆ ಶರಪ್ರಯೋಗ ಮಾಡಿ ಅದರ ಬಾಯಿಯ ತುಂಬ ಬೊಗಳದಂತೆ ಬಾಣಗಳನ್ನು ತುಂಬಿದನು. ಅಚ್ಚರಿಗೊಂಡ ಕುರು ಪಾಂಡವರು ಅವನಿರುವಲ್ಲಿಗೆ ಹೋಗಿ ಅವನ ಧನುರ್ವಿದ್ಯಾ ನೈಪುಣ್ಯವನ್ನು ಮೆಚ್ಚಿ ವಿಚಾರಿಸಿ ದ್ರೋಣಾಚಾರ್ಯರಿಗೆ ವಿಷಯ ತಿಳಿಸಿದರು. ದ್ರೋಣರು ಅಲ್ಲಿಗೆ ಬಂದು ಮೂಲಾಗ್ರವಾಗಿ ನಡೆದ ಸಮಾಚಾರವನ್ನು ಕೇಳಿ ತಿಳಿದುಕೊಂಡರು. ಸ್ವತಃ ಗುರುವೇ ತನ್ನಲ್ಲಿಗೆ ಬಂದು ಸಂತೋಷದಿಂದ ಅರ್ಘ್ಯ ಪಾದಾದ್ಯಗಳಿಂದ ಪೂಜಿಸಿ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿದನು. ತಮಗೆ ಏನು ಗುರುದಕ್ಷಿಣೆ ಕೊಡಲಿ ಎಂದು ಏಕಲವ್ಯನಿಂದ ಅವನಿಗೆ ಬಲಗೈ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಪಡೆದನು. ಯಾಕೆ ಅಂದರೆ ಅದು ಅವರ ಅರ್ಜುನನಿಗೆ ಏನು ಹೇಳಿದರು ಅಂದರೆ, ನನಗಲ್ದಲೇ ಯಾರಿಗೂ ವಿದ್ಯೆ ಕಲಿಸಲ್ಲ, ನೀನಲ್ದಲೇ ಬಿಲ್ಲು ವಿದ್ಯೆಯಲ್ಲಿ ನಿಪುಣನಾದ ಬೇರೆ ಯಾರೂ ಇರ್ಕೂಡುದು ಅಂತ ಹೇಳಿದ್ರಿಂದ ಇದನ್ನು ಮಾಡಿದ್ರು. ಹೆಬ್ಬೆರಳು ಕಳೆದುಕೊಂಡ ನಂತರ ಪುನಃ ಅಭ್ಯಾಸ ಮಾಡಿ ಬಿಲ್ಲುಗಾರಿಕೆಯಲ್ಲಿ ಮೊದಲಿನ ನೈಪುಣ್ಯತೆಯನ್ನು ಪಾಲಿಸಿಕೊಂಡನು. ಕುರುಕ್ಷೇತ್ರದಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡಿ ಶ್ರೀಕೃಷ್ಣನಿಂದ ಇವನ ಮಗ ಕೇತುಮಂತನು ಭೀಮನಿಂದಲೂ ಹತರಾದರು. ಈಗಿನವರು ಏಕಲವ್ಯನಿಂದ ದ್ರೋಣರು ಗುರು ದಕ್ಷಿಣೆಯಾಗಿ ಹೆಬ್ಬೆರಳು ಪಡೆದಿದ್ದು ಅನ್ಯಾಯ ಸಮರ್ಥನೀಯವಲ್ಲ ಎಂದು ವ್ಯಾಖ್ಯಾನಿಸುವವರಿದ್ದಾರೆ. ಏಕಲವ್ಯ ಮಹಾನ್ ಗುರುಭಕ್ತ, ಸತ್ಯನಿಷ್ಠ, ಇದಕ್ಕೆ ಎರಡನೇ ಮಾತಿಲ್ಲ. ಆದರೆ ಏಕಲವ್ಯ ಅದಕ್ಕಿಂತಲೂ ಹೆಚ್ಚಿನ ಮಹತ್ವಾಕಾಂಕ್ಷಿಯಾಗಿದ್ದನು. ವ್ಯಾಧ ಯೋಧರ ಒಂದು ಬಲಿಷ್ಠ ಸೇನಾಪಡೆಯನ್ನು ಸಂಘಟಿಸಿದನು. ಇದರ ಬಲದಿಂದ ತಾನು ಒಂದು ರಾಜ್ಯ ಕಟ್ಟಿ ರಾಜನಾಗುವ ಆಕಾಂಕ್ಷೆ ಅವನಲ್ಲಿತ್ತು. ಇದು ಧರ್ಮ ಸಾಮ್ರಾಜ್ಯ ಸ್ಥಾಪನೆ, ದುಷ್ಟ ಶಿಕ್ಷಣ, ಶಿಷ್ಟರಕ್ಷಣಾ, ಭೂಭಾರ ಹರಣರ ಅವತಾರದ ಉದ್ದೇಶಕ್ಕೆ ಭಂಗವಾಗುತ್ತಿತ್ತು ಎಂದೇ ಏಕಲವ್ಯನನ್ನು ನಿಗ್ರಹಿಸಲು ಕಾರಣ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಇಂದಿನ ಅವಶ್ಯಕ. ಗೊತ್ತಾಯ್ತಾ? ಘಟೋತ್ಕಚನ ನಿಗ್ರಹಕ್ಕೂ ಇದೇ ಕಾರಣ ಅಂತ ಹೇಳ್ತಾರೆ. ನಾವು ಯಾವಾಗಲೂ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮದಲ್ಲಿ ತಿಳ್ಕೊಂಡು ಹೋಗ್ತಾರೆ, ಎಲ್ಲ ನಮಗೆ ಗೊತ್ತಾಗುತ್ತೆ. ನಾವು ಯಾವತ್ತೂ ನಮ್ಮ ಒಂದು ಸನಾತನ ಧರ್ಮ, ಹಿಂದೂ ಧರ್ಮವನ್ನು ಪಾಲಿಸ್ಕೊಂಡು ಅದ್ರ ಮೂಲಕನೇ ನಾವು ಹೋಗಬೇಕು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 28/6/2026 ಭಾನುವಾರ, ಶ್ರೀ ಪರಾವನಾಮ ಸಂವತ್ಸರ, ಉತ್ತರಾಯಣ, ನಿಜಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲಪಕ್ಷ, ತಿಥಿ ಚತುರ್ದಶಿ, ರಾತ್ರಿ 2:07, ನಕ್ಷತ್ರ ಜ್ಯೇಷ್ಠ, ರಾತ್ರಿ 4 ಗಂಟೆ, ಮಳೆ ಆರಿದ್ರೆ 2ನೇ ಪಾದ, ರಾಹುಕಾಲ 5:14ರಿಂದ 6:50, ಗುಳಿಕ ಕಾಲ 12:27ರಿಂದ 2 ಗಂಟೆ 3 ನಿಮಿಷ, ಯಮಗಂಟ ಕಾಲ 9:15ರಿಂದ 10:51. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.